ಸರ್ ಇಬ್ಬರು ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ ಮಾಹಿತಿ ಆ ಗನ್ಮನ್ಗಳನ್ನು ಅಷ್ಟೇ ಅರೆಸ್ಟ್ ಮಾಡಬೇಕು ಅಥವಾ ಅವರು ಇಟ್ಕೊಂಡ ಮಾಲೀಕರುಗಳು ಅಲ್ಲ ಮಾಲೀಕನು ಮಾಡಬೇಕು ಯಾರು ಇಟ್ಕೊಂಡಿದ್ರು ನೋಡ್ರಿ ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ ಏನವ್ರ ಹೆಸರು ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವನಾರು ಇನ್ನೊಬ್ಬ ಇದ್ದದ್ದು ಇವರಿಬ್ಬರನ್ನ ತಗೊಂಡೋಗಿ ಇದನ್ನು ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವೇನು ಮಾಡಬೇಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಿ, ಇಲ್ಲಾಂದರೆ CBI ಕೊಡಿ. ನೀವೇನು ಮಾಡಿದ್ದೀರಿ ಮಾಡಿದ್ದೀರಿ ಇಲ್ಲ ಅಂದರೆ ಯಾರಾದರೂ ಒಬ್ಬ ಪುಣ್ಯಾತ್ಮ ಹುಟ್ಕೋತಾನೆ ಬಳ್ಳಾರಿಲಿ ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಭಾರತ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮನ್ನು ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನೀವು ಬರ್ತಿರಲ್ಲ. ನಿಮಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಈಗ ಗನ್ಮ್ಯಾನ್ ಪ್ರೈವೇಟ್ ಗನ್ಮ್ಯಾನ್ನ ಕ್ಯಾರಿನೇ ಮಾಡೋಂಗಿಲ್ಲ ಅನ್ನೋದು ಅಕಾರ್ಡಿಂಗ್ ಟು ಆರ್ಮಿ ಆ್ಯಕ್ಟ್. ಈಗ ಅವನ ಆತ್ಮರಕ್ಷಣೆಗಾಗಿ ತೊಗೊಂಡಿರ್ತಾನೆ, ಇನ್ನೊಬ್ಬರಿಗೆ ಅವನು ಬೆಂಗಾವಲು ಕೊಡಂಗಿಲ್ಲ ಅನ್ನೋಂಥದ್ದು ರೂಲ್. ಇದು ಬಳ್ಳಾರಿಯಲ್ಲಿ ಏನಾಗ್ಬಿಟ್ಟು ಒಂದು ಫ್ಯಾಷನ್ ಅಪ್ಪ ಒಂದು ನಿಮಿಷ ತಾಳು ಅಪ್ಪ. ಒಂದು ಸರ್ಕಾರದಿಂದ ಇದ್ರ ಬಗ್ಗೆ ಅಲ್ಲ ಒಂದು ನಿಮಿಷ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾರನ್ನ ಅರೆಸ್ಟ್ ಮಾಡ್ತಾರೆ ಅದಾದ ಮೇಲೆ 2-3 ದಿವಸದಲ್ಲಿ ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಪ್ರತಿಯೊಂದನ್ನು ಕೂಡ ಪಿನ್ನಾಗಿ ನೋಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳೇನಿದೆ ಕಾಯ್ದೆಯಲ್ಲಿ ಕೂಡ ಏನೇನಿದೆ ಎತ್ತಿದೆ ನನಗೂ ಕೂಡ ಇದೆ. ಕೆಲವೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಇದನ್ನು ಇನ್ನೂ ಏನಾದರೂ ನಾವು ಮಾಡುತ್ತೀವಿ ಅಂತಂದರೆ ಈ ಪಾಪಕ್ಕೆ ಮತ್ತೆ ಎಲ್ಲ ಚಾಪೆಕ್ಕೆ ಹಚ್ಚೋ ಕೆಲಸ, ಜನಾರ್ದನ್ ರೆಡ್ಡಿ ಅವ್ರನ್ನೇ ಗೂಬೆ ಕುರ್ಸಿ ಅವ್ರನ್ನೇ ಎಲ್ಲ ಒಂದು ಕಡೆ ಬಿಹೈಂಡ್ ದಿ ಬಾರ್ ಮಾಡಬೇಕಂತ ನಿಮ್ಮ ಪಾಪ ಕೆಲಸ ಏನಿದೆ, ಇದೇನಾದರೂ ಒಂದು ಸಣ್ಣದಾದರೂ ಕೂಡ ನಿಮ್ಮನ್ನು ಸುಲಭವಾಗಿ ಬಿಡೋದಿಲ್ಲ. ನಾವೇ ನಿಮಗೆಲ್ಲ ಒಂದು ಕಡೆ ಏನು ಬಡಿಗೆ ಎತ್ಕೊಂಡು ಬರ್ತಾರೆ ಅಂದರೆ ನಾಚಿಕೆ ಆಗೋದಿಲ್ವೇನು ಇವರಿಗೆ? ಒಬ್ಬರು ಮನೆ ಹತ್ರ ಸಂಸಾರ ಇರೋ ಮನೆ ಹತ್ರ ಅವ್ರು ಇಲ್ಲದೆ ಹೋದಾಗ ಟೈಮ್ನಲ್ಲಿ ಏನೋ ಭಗವಂತ ರಾಮುಲು ಸಾಹೇಬರು ಮನೇಲಿದ್ದರು, ಆಮೇಲೆ ಅವರು ಇದ್ದರು, ನೀವು ಮಾಡಿದ್ರಿ. ಇನ್ನೊಂದು ಹೇಳ್ತೀನಿ ಕೇಳಿ, ಇದಕ್ಕೆ ದೇವರಿದ್ದಾನೆ ಅನ್ನೋದು. ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋ ಪರಿಸ್ಥಿತಿಗೆ ಅವ್ರು ಬಂದವ್ರೆ. ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಯಿತು. ಸರ್ ಇಬ್ಬರು ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ ಮಾಹಿತಿ ಆ ಗನ್ಮನ್ಗಳನ್ನು ಅಷ್ಟೇ ಅರೆಸ್ಟ್ ಮಾಡಬೇಕು ಅಥವಾ ಅವರು ಇಟ್ಕೊಂಡ ಮಾಲೀಕರುಗಳು ಅಲ್ಲ ಮಾಲೀಕನು ಮಾಡಬೇಕು ಯಾರು ಇಟ್ಕೊಂಡಿದ್ರು ನೋಡ್ರಿ ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ ಏನವ್ರ ಹೆಸರು ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವನಾರು ಇನ್ನೊಬ್ಬ ಇದ್ದದ್ದು ಇವರಿಬ್ಬರನ್ನ ತಗೊಂಡೋಗಿ ಇದನ್ನು ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವೇನು ಮಾಡಬೇಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಿ, ಇಲ್ಲಾಂದರೆ CBI ಕೊಡಿ. ನೀವೇನು ಮಾಡಿದ್ದೀರಿ ಮಾಡಿದ್ದೀರಿ ಇಲ್ಲ ಅಂದರೆ ಯಾರಾದರೂ ಒಬ್ಬ ಪುಣ್ಯಾತ್ಮ ಹುಟ್ಕೋತಾನೆ ಬಳ್ಳಾರಿಲಿ ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಭಾರತ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮನ್ನು ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನೀವು ಬರ್ತಿರಲ್ಲ. ನಿಮಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಈಗ ಈಗ ಗನ್ಮ್ಯಾನ್ ಪ್ರೈವೇಟ್ ಗನ್ಮ್ಯಾನ್ನ ಕ್ಯಾರಿನೇ ಮಾಡೋಂಗಿಲ್ಲ ಅನ್ನೋದು ಅಕಾರ್ಡಿಂಗ್ ಟು ಆರ್ಮಿ ಆ್ಯಕ್ಟ್. ಈಗ ಅವನ ಆತ್ಮರಕ್ಷಣೆಗಾಗಿ ತೊಗೊಂಡಿರ್ತಾನೆ, ಇನ್ನೊಬ್ಬರಿಗೆ ಅವನು ಬೆಂಗಾವಲು ಕೊಡಂಗಿಲ್ಲ ಅನ್ನೋಂಥದ್ದು ರೂಲ್. ಇದು ಬಳ್ಳಾರಿಯಲ್ಲಿ ಏನಾಗ್ಬಿಟ್ಟು ಒಂದು ಫ್ಯಾಷನ್ ಅಪ್ಪ ಒಂದು ನಿಮಿಷ ತಾಳು ಅಪ್ಪ. ಒಂದು ಸರ್ಕಾರದಿಂದ ಇದ್ರ ಬಗ್ಗೆ ಅಲ್ಲ ಒಂದು ನಿಮಿಷ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾರನ್ನ ಅರೆಸ್ಟ್ ಮಾಡ್ತಾರೆ ಅದಾದ ಮೇಲೆ 2-3 ದಿವಸದಲ್ಲಿ ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಪ್ರತಿಯೊಂದನ್ನು ಕೂಡ ಪಿನ್ನಾಗಿ ನೋಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳೇನಿದೆ ಕಾಯ್ದೆಯಲ್ಲಿ ಕೂಡ ಏನೇನಿದೆ ಎತ್ತಿದೆ ನನಗೂ ಕೂಡ ಇದೆ. ಕೆಲವೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಇದನ್ನು ಇನ್ನೂ ಏನಾದರೂ ನಾವು ಮಾಡುತ್ತೀವಿ ಅಂತಂದರೆ ಈ ಪಾಪಕ್ಕೆ ಮತ್ತೆ ಎಲ್ಲ ಚಾಪೆಕ್ಕೆ ಹಚ್ಚೋ ಕೆಲಸ, ಜನಾರ್ದನ್ ರೆಡ್ಡಿ ಅವ್ರನ್ನೇ ಗೂಬೆ ಕುರ್ಸಿ ಅವ್ರನ್ನೇ ಎಲ್ಲ ಒಂದು ಕಡೆ ಬಿಹೈಂಡ್ ದಿ ಬಾರ್ ಮಾಡಬೇಕಂತ ನಿಮ್ಮ ಪಾಪ ಕೆಲಸ ಏನಿದೆ, ಇದೇನಾದರೂ ಒಂದು ಸಣ್ಣದಾದರೂ ಕೂಡ ನಿಮ್ಮನ್ನು ಸುಲಭವಾಗಿ ಬಿಡೋದಿಲ್ಲ. ನಾವೇ ನಿಮಗೆಲ್ಲ ಒಂದು ಕಡೆ ಏನು ಬಡಿಗೆ ಎತ್ಕೊಂಡು ಬರ್ತಾರೆ ಅಂದರೆ ನಾಚಿಕೆ ಆಗೋದಿಲ್ವೇನು ಇವರಿಗೆ? ಒಬ್ಬರು ಮನೆ ಹತ್ರ ಸಂಸಾರ ಇರೋ ಮನೆ ಹತ್ರ ಅವ್ರು ಇಲ್ಲದೆ ಹೋದಾಗ ಟೈಮ್ನಲ್ಲಿ ಏನೋ ಭಗವಂತ ರಾಮುಲು ಸಾಹೇಬರು ಮನೇಲಿದ್ದರು, ಆಮೇಲೆ ಅವರು ಇದ್ದರು, ನೀವು ಮಾಡಿದ್ರಿ. ಇನ್ನೊಂದು ಹೇಳ್ತೀನಿ ಕೇಳಿ, ಇದಕ್ಕೆ ದೇವರಿದ್ದಾನೆ ಅನ್ನೋದು. ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋ ಪರಿಸ್ಥಿತಿಗೆ ಅವ್ರು ಬಂದವ್ರೆ. ಪಾಪಿಗಳಿಗೆ ತಕ್ಕ ಶಿಕ್ಷೆ.